ರಸ್ತೆಯ ಪಕ್ಕದ ಬ್ರಿಡ್ಜ್ಗೆ ಒಂದು ಬೈಕ್ ಒಂದು ಡಿಕ್ಕಿ ಹೊಡೆದು ಒಂದೇ ಕುಟುಂಬದ ಪತಿ ಪತ್ನಿ ಹಾಗೂ ಮಗಳು ಮೂವರು ಮೃತಪಟ್ಟಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಖೇಡ ಬಿ ಕ್ರಾಸ್ ಬಳಿ ನಡೆದಿರುವಂಥದ್ದು. ಈ ಘಟನೆಯಿಂದ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಒಂದೇ ಒಂದು ಕುಟುಂಬದ ಪತಿ ವೆಂಕಟೇಶ್ ಮತ್ತು ಪತ್ನಿಯಾಗಿರುವಂತಹ ಶಿಲ್ಪ, ಇವರಿಗೆ 35 ವರ್ಷ, ಪತಿಗೆ 40 ವರ್ಷ ಮತ್ತು ಮಗಳು ರಕ್ಷಿತಾ ಏನಿದ್ದಾರೆ ಅವರಿಗೆ 12 ವರ್ಷ. ಈ ಮೂವರು ದುರ್ದೈವಿಗಳು ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಮಗ ದಿಗಂಬರ್ ಏನಿದ್ದಾರೆ 15 ವರ್ಷ, ಅವರು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆತನನ್ನು ಈಗ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕುಟುಂಬದ ಸಮೇತವಾಗಿ ಇವರು ಬೀದರ್ಗೆ ಹೋಗಿ ವಾಪಸ್ ಬರಬೇಕಾದರೆ ರಾಜೇಶ್ವರ ಗ್ರಾಮಕ್ಕೆ ತೆರಳುವ ಒಂದು ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಈ ಸಂಬಂಧ ಹಳ್ಳಿಖೇಡ ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. आता तुम्ही रडायला कुठे आता आम्ही बी तवा तुमच्या संकटाला सोडले बैला त्यांना बसलाय मला सांगा येतो म्हटलं तर मी सोडून पळून बच्चे हुशार देखो बच्चे को ले एम्बुलेंस यार फोन करना एम्बुलेंस यार बोल आमच्या गाडी में नाक बंदी पूरा जाने के बाद ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.